ವಿಶ್ವದ ಯಾವುದೇ ರಾಷ್ಟ್ರ ಮಾಡದ ಸಾಧನೆಯನ್ನು ಭಾರತದ ವಿಜ್ಞಾನಿಗಳು ಮಾಡಿ ತೋರಿಸಿದ್ದಾರೆ. ಚಂದ್ರಯಾನ 3 ಮೂಲಕ ಭಾರತ ಇಡೀ ಜಗತ್ತಿಗೆ ತನ್ನ ಸಾಮರ್ಥ್ಯ ಏನು ಎಂಬುದನ್ನು ಸಾಬೀತುಪಡಿಸಿದೆ. ಚಂದ್ರನ ದಕ್ಷಿಣ ಧ್ರುವ ಪ್ರದೇಶ ಈವರೆಗೆ ಯಾರಿಗೂ ಭೇದಿಸಲಾಗದ ಗಮ್ಯವಾಗಿತ್ತು. ಆದರೆ ಆಗಸ್ಟ್ 23ರಂದು ಭಾರತದ ವಿಕ್ರಮ್ ಲ್ಯಾಂಡರ್ ಮಧುರ ಸ್ಪರ್ಶವನ್ನು ಮಾಡುವ ಮೂಲಕ ಮಹಾವಿಕ್ರಮವನ್ನು ಮೆರೆದಿದೆ. ಪಾಕಿಸ್ತಾನ, ಅಮೆರಿಕ, ಫ್ರಾನ್ಸ್ ಸೇರಿದಂತೆ ಜಗತ್ತಿನ ಅನೇಕ ರಾಷ್ಟ್ರಗಳು ಭಾರತದ ಈ ಸಾಧನೆಯನ್ನು ಅದ್ವಿತೀಯ ಎಂದು ಬಣ್ಣಿಸಿವೆ. ಇಸ್ರೋ ವಿಜ್ಞಾನಿಗಳು ಇಡೀ ಜಗತ್ತು ಕಣ್ಣು ತೆರೆದು ನೋಡುವಂತೆ ಮಾಡಿದ್ದಾರೆ. ಚಂದ್ರನ ಬಗೆಗಿನ ಸಂಶೋಧನೆಗಳು ಮುಂದಿನ ದಿನಗಳಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಆಯಾಮವನ್ನು ಸೃಷ್ಟಿಸಲಿದೆ ಎಂದು ಅನೇಕ ರಾಷ್ಟ್ರಗಳು ತಿಳಿಸಿವೆ. ಆದರೆ ಬ್ರಿಟಿಷ್ ಮಾಧ್ಯಮಗಳು ಮತ್ತು ಅಲ್ಲಿನ ನಾಯಕರಿಗೆ ಮಾತ್ರ ಭಾರತದ ಈ ಸಾಧನೆಯನ್ನು ಅರಗೈಸಿಕೊಳ್ಳಲು ಸಾಧ್ಯವಾಗಿಲ್ಲ. ಚಂದ್ರಯಾನ 3ರ ಅದ್ಭುತ ಯಶಸ್ಸು ಅವುಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಜಗತ್ತಿನಾದ್ಯಂತ ಚಂದ್ರಯಾನದ ಬಗ್ಗೆ ಮೆಚ್ಚುಗೆ ಸುರಿಮಳೆಯಾಗುತ್ತಿದ್ದರೆ, ಅಭಿನಂದನೆಗಳ ಪ್ರವಾಹ ಹರಿದು ಬರುತ್ತಿದ್ದರೆ, ಬ್ರಿಟಿಷ್ ಮೀಡಿಯಾ ಮಾತ್ರ ಭಾರತವನ್ನು ಟೀಕಿಸುವ ಭರದಲ್ಲಿ ಬಹುದೊಡ್ಡ ಮಾತಿನ ಸಮರಕ್ಕೆ ಕಾರಣವಾಗಿದೆ. ವಿಕ್ರಮ್ನ ಸಾಧನೆಯನ್ನು ಆರಂಭದಲ್ಲಿ ಸ್ವಾಗತಿಸಿದ ಬ್ರಿಟಿಷ್ ನ್ಯೂಸ್ ಆಂಕರ್ ಪ್ಯಾಟ್ರಿಕ್ ಕ್ರಿಸ್ಟಿ, ಭಾರತದಲ್ಲಿ ಬಡತನ ತಾಂಡವಾಡುತ್ತಿದೆ, ಚಂದ್ರಯಾನಕ್ಕೆ 100 ಕೋಟಿ ವ್ಯಯಿಸುವುದಕ್ಕಿಂತ ಮೊದಲು ಬಡತನ ನಿವಾರಣೆಯ ಕಡೆಗೆ ಭಾರತ ಗಮನ ಹರಿಸಬೇಕು ಎಂದು ಟೀಕಿಸಿದ್ದಾರೆ. I would like to congratulate India on landing on the dark side of the moon. India reportedly has 229 million people living in poverty. According to the UN, it's the highest number anywhere in the world. It's also the 5th largest economy in the world with an annual GDP of around $3.75 trillion. Why are we paying to help poverty-stricken Indians when their own government won't bother? And while we're at it, we give China around £48 million back in 2022, down from the cool 82 million quid we gave them the year before. ಪ್ಯಾಟ್ರಿಕ್ ಇಷ್ಟಕ್ಕೆ ತಮ್ಮ ಮಾತನ್ನು ನಿಲ್ಲಿಸಿಲ್ಲ. ಭಾರತ ಬಡತನ ನಿವಾರಣೆಗೆ ಹೆಚ್ಚಿನ ಆದ್ಯತೆ ನೀಡದೆ ಹೋದರೆ ಕಳೆದ ಕೆಲವು ವರ್ಷಗಳಿಂದ, ಅಂದರೆ 2016ರಿಂದ 2021ರವರೆಗೆ ಬ್ರಿಟನ್ ನೆರವಿನ ರೂಪದಲ್ಲಿ ನೀಡಿದ £2.3 ಮಿಲಿಯನ್ ಮೊತ್ತವನ್ನು ಹಿಂದಿರುಗಿಸುವ ಧೈರ್ಯ ತೋರಲಿ ಎಂದು ಸವಾಲು ಹಾಕಿದ್ದಾರೆ. I would also like to now invite India to return the £2.3 billion foreign aid money that we sent them between 2016 and 2021. We're also set to give them £57 million next year. But I think the British taxpayer should keep hold of that, don't you? We should not be giving money to countries with a space programme. As a rule, if you can afford to fire a rocket at the dark side of the moon, you shouldn't be coming to us with your hand out. ಬ್ರಿಟನ್ ಮುಂದಿನ ವರ್ಷ ಭಾರತಕ್ಕೆ £57 ಮಿಲಿಯನ್ ನೀಡುವ ಇರಾದೆ ಹೊಂದಿದೆ. ಬ್ರಿಟಿಷ್ ತೆರಿಗೆ ಪಾವತಿ ಮಾಡುವ ಜನರಿಗೆ ಇದರ ಮೇಲೆ ಹಕ್ಕಿದೆ. ಅದನ್ನು ಭಾರತಕ್ಕೆ ನೀಡದಂತೆ ತಡೆಯಬೇಕು. ರಾಷ್ಟ್ರಗಳು ತಮ್ಮ ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಿಕ್ಕಲ್ಲ ನಾವು ಈ ಆರ್ಥಿಕ ನೆರವು ನೀಡುವುದು. ಇದು ತೀರಾ ವಿರೋಧಾಭಾಸದ ನಡೆ ಎಂದು ಪ್ಯಾಟ್ರಿಕ್ ಹರಿಹಾಯ್ದಿದ್ದಾರೆ. There have been more surreal examples of foreign aid wastage. Several million pounds of our money went to supporting the Ethiopian Spice Girls, Yagna. There are even reports suggesting that we once parted with 25 million quid for Kenyan rainmakers to predict the weather by watching ants. £2.5 million to help cut red tape in Serbia. £11.3 million to promote solar and green energy in Nigeria, while simultaneously giving them another £19.5 million to promote their oil industry. Our overall foreign aid budget will be somewhere in the region of between 11 and 12 billion quid. Just think about where all of this money could be spent here in Britain. As drivers from Tuesday face paying an additional ULEZ charge, our economic growth has stagnated, we don't have enough houses, prisons, doctors, nurses, teachers, or the facilities for any of those professions. This is a slap in the face for taxpayers. The world is laughing at Britain over this. ಪ್ಯಾಟ್ರಿಕ್ ಕ್ರಿಸ್ಟಿಯ ಈ ರೀತಿಯ ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಟ್ವಿಟರ್ ವೇದಿಕೆಯಲ್ಲಂತೂ ಹಿಗ್ಗಮುಗ್ಗ ಜಾಡಿಸಿದ್ದಾರೆ. ಹೊಟ್ಟೆ ಕಿಚ್ಚಿನಿಂದ ಕ್ರಿಸ್ಟಿ ಬಡಬಡಾಯಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಒಂದು ರಾಷ್ಟ್ರ ಹೀಗೆ ತನ್ನ ಹಣವನ್ನು ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಪೋಲು ಮಾಡುವುದಕ್ಕೆ ನಾವು ನಮ್ಮ ನೆರವು ಕೊಡಬೇಕಾಗಿಲ್ಲ. ಈಗಲೂ ಬಡತನದಿಂದ ತತ್ತರಿಸಿರುವ, ಯುದ್ಧದಿಂದ ಕಂಗಾಲಾಗಿರುವ ಅಫ್ಘಾನಿಸ್ತಾನ, ಸಿರಿಯಾ, ಪಾಕಿಸ್ತಾನದಂಥ ರಾಷ್ಟ್ರಗಳಿವೆ. ಅವುಗಳಿಗೆ ನೆರವು ನೀಡಲು ಉಪಯೋಗಿಸುವುದು ಒಳಿತು ಎಂದು ಪ್ಯಾಟ್ರಿಕ್ ಹೇಳಿದ್ದಾರೆ. We've given foreign aid to Syria, although we had to rein that in when it turned out that some of it was going directly to terrorist organizations who want to kill us. Afghanistan, now under total control of the Taliban.
reportedly got £187 million a couple of years ago. Another £128 million went to Pakistan. And there are serious concerns that that has found its way into the hands of terror cells over there, which would not be massively unlikely considering actual Osama bin Laden managed to live for years just next door to Pakistan's main military base. ಪ್ಯಾಟ್ರಿಕ್ನ ಈ ಹೇಳಿಕೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಭಾರತದಲ್ಲಿ ಈಗಲೂ ಇರುವ ಬಡತನಕ್ಕೆ ನೀವೇ ಕಾರಣ. ನೀವು ಹೊಟ್ಟೆ ಕಿಚ್ಚಿನ ಬ್ರಿಟಿಷರು ಭಾರತದಿಂದ ಲೂಟಿ ಹೊಡೆದು ಕೊಂಡೊಯ್ದದ್ದು $45 ಟ್ರಿಲಿಯನ್ ಅಧಿಕ. ಅದರಿಂದಾಗಿ ನಮ್ಮ ರಾಷ್ಟ್ರ ಹರಿದು ಚೂರಾಯಿತು. ಈಗಲೂ ಅದರಿಂದ ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಅರ್ಥವ್ಯವಸ್ಥೆ ಬ್ರಿಟನ್ಗಿಂತ ಚೆನ್ನಾಗಿದೆ. ನೀವು ಇಲ್ಲಿಂದ ಲೂಟಿ ಮಾಡಿಕೊಂಡೊಯ್ದರಲ್ಲ, ಅದನ್ನ ಯಾವಾಗ ವಾಪಸ್ ಕೊಡುತ್ತೀರಿ ಎಂದು ಟ್ವಿಟ್ಟರ್ನಲ್ಲಿ ಅನು ಅಯ್ಯಂಗಾರ್ ಎಂಬವರು ತರಾಟೆ ತೆಗೆದುಕೊಂಡಿದ್ದಾರೆ. ಭಾರತ ಸರ್ಕಾರವೇನು ಬ್ರಿಟಿಷ್ ಸರ್ಕಾರದ ಬಳಿ ನೆರವು ಕೊಡಿ ಎಂದು ಭಿಕ್ಷೆ ಬೇಡಿಲ್ಲ. ಅವರೇ ಭಾರತದ NGOಗಳಿಗೆ ನೆರವು ನೀಡಿರುವುದು. ಬ್ರಿಟಿಷರು ಈ ನೆರವಿನ ನಾಟಕವಾಡುವುದನ್ನು ಇನ್ನಾದರೂ ಬಿಡಬೇಕು ಎಂದು ಇನ್ನೊಬ್ಬರು ಕಿಡಿಕಾರಿದ್ದಾರೆ. ನಾವು ಒಗ್ಗಟ್ಟಾಗಿದ್ದರೆ ನಾವು ಕೂಡ ಚಂದ್ರನಲ್ಲಿಗೆ ಹೋಗಬಹುದಿತ್ತು. ಆದರೆ ನಾವು ಇಲ್ಲಿ ಪರಸ್ಪರ ಹೊಡೆದಾಡಿಕೊಂಡು ಸಾಯುತ್ತಿದ್ದೇವೆ. ನಮ್ಮ ಬಡತನ ಏರುಗತಿಯಲ್ಲಿದೆ ಅಷ್ಟೇ. ಭಾರತದ ಸಾಧನೆ ಬಗ್ಗೆ ಹೆಮ್ಮೆ ಅನಿಸುತ್ತಿದೆ. ನಮ್ಮಿಂದ ಅದು ಸಾಧ್ಯವಾಗದ ಮಾತು ಎಂದು ಪಾಕಿಸ್ತಾನದ ಜನತೆ ಅಭಿಪ್ರಾಯಪಡುತ್ತಿದ್ದಾರೆ. ನಾವು ಈಗಾಗಲೇ ಚಾಂದ್ ಮೇಲೆ ಜೀವನ ಮಾಡುತ್ತಿದ್ದೇವೆ. ಚಂದ್ರನಲ್ಲಿ ನೀರಿಲ್ಲ, ಚಂದ್ರನಲ್ಲಿ ಆಹಾರವಿಲ್ಲ, ಚಂದ್ರನಲ್ಲಿ ವಿದ್ಯುತ್ತೂ ಇಲ್ಲ. ಇದೆಲ್ಲವೂ ಪಾಕಿಸ್ತಾನದಲ್ಲೂ ಇಲ್ಲ ಎಂದು ಅಲ್ಲಿನ ನಾಗರಿಕನೊಬ್ಬ ಮಾರ್ಮಿಕವಾಗಿ ನುಡಿದಿದ್ದಾನೆ. ಉಳಿದಂತೆ ಅಮೆರಿಕ, ಜರ್ಮನ್, ಆಸ್ಟ್ರೇಲಿಯಾ ಸೇರಿದಂತೆ ಅನೇಕ ರಾಷ್ಟ್ರಗಳು ಚಂದ್ರಯಾನ ಅಭಿಯಾನದ ಯಶಸ್ಸನ್ನು ಮುಕ್ತ ಕಂಠದಿಂದ ಸ್ವಾಗತಿಸಿವೆ. ಅದರ ಒಂದು ಝಲಕ್ ಇಲ್ಲಿದೆ. India has done it. It has become now the fourth country to land a spacecraft on the moon after the US and China and the former Soviet Union. Just moments ago, we're talking India has made space history, becoming the first nation to soft land a spacecraft on the moon's south pole. India has become the first nation to successfully land a spacecraft near the south pole of the moon. The country's PM Narendra Modi has praised the achievement, saying that the mission's success. Spacecraft Chandrayaan-3 is attempting to become the first to land on the moon's south pole. India is the first country in the world to land a spacecraft near the moon's south pole, a moment of history for the country. It was a tense final 6 minutes as it descended onto the lunar surface. Let's show you the moment. First of all, let's take you. The agency is celebrating the successful moon landing of its Chandrayaan-3 spacecraft. Okay, now India's lunar probe Chandrayaan-3 has landed on the moon's south pole. India is the first country to touch down on this part of the moon, which is believed to hold pockets. We begin with some historic news. India has become the first country in the world to successfully land a craft near the moon's south pole. Prime Minister Narendra Modi was watching the mission from South Africa and congratulated the team back home.